ಬೆಳಗಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಈ ಪಂಚಮಂತ್ರಗಳ ಬೆಳಕಿನಲ್ಲಿ ಬುದ್ಧ, ಬಸವ, ಅಲ್ಲಮ, ಅಂಬೇಡ್ಕರ್, ಗಾಂಧಿ, ಲೋಹಿಯ ಇವರೆಲ್ಲರ ವೈಚಾರಿಕತೆಯ ಮಾನವೀಯತೆಯ ಅವರು ಕೂಡ ಸಾಧನೆ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟಂತ ಪುಣ್ಯಾತ್ಮರ ನಡೆಯುವಂಥದ್ದು. ಜೊತೆಗೆ ನಮ್ಮ BCA ವಿದ್ಯಾರ್ಥಿಗಳಿಗೆ ಪುಟ್ಟ ಪ್ರಯತ್ನದಿಂದ ಈ ಸಂಘಟನೆಯನ್ನು ಮಾಡುವ ಮೂಲಕ ಈ ಸಮಾಜಕ್ಕೆ ಮಾದರಿಯ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಆ ಸುಂದರತೆಯ ಹಿಂದೆ ಒಂದು ಬೇರು, ಯಾರಿಗೂ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಬೇರು ಇರುತ್ತೆ. ಹಾಗಾಗಿ ನಾವು ಎಷ್ಟೇ ಎತ್ತರ ಅಭೂತಪೂರ್ವವಾದಂಥ ಅತ್ಯಂತ ಅರ್ಥಪೂರ್ಣವಾದ ಸಾಕಿ ಸಲುವಿ ಮುಂದೆ ನಮ್ಮ ಸಾಧನೆಗೆ ದಾರಿ ಮಾಡಿಕೊಟ್ರ ಅಂತ ಹಿನ್ನೆಲೆಯಲ್ಲಿ ನಾನು BCA ವಿದ್ಯಾರ್ಥಿ ನಿಲಯವನ್ನ ನಮ್ಮ ತವರು ಮನೆ ಅಂತ ನಾನು ಕರೆಯಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ SC ಮಹದೇವಪ್ಪನವರು ಜೊತೆಯಾಗಿದ್ದಾರೆ. ಹಾಗೆಯೇ ಶ್ರೀ ತನ್ವಿ ಸೇಠ್ ಅವರು, ಶ್ರೀ ಅನಿಲ್ ಚಿಕ್ಕಮಾದವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು ಒಟ್ಟಾಗಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಒಳಿತಿನ ಒಕ್ಕೂಟವಿದು ಈ ಸಂಘಟನೆಯಿಂದ, ಈ ಸಂಘದಿಂದ ಸಮಷ್ಟಿ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ, ಸಾಮೂಹಿಕ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ, ಸಮಬಾಳುವೆಯ ಪ್ರಜ್ಞೆಯಿಂದ ಈ ಸಂಘ ಮುನ್ನಡೆಯುವಂತಾಗಲಿ ಎನ್ನುವಂತಹ ಆಶಯದಿಂದ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರಾದ ಡಾಕ್ಟರ್ SC ಮಹದೇವಪ್ಪನವರಾಗಿ, ತನ್ವಿ ಸೇಠರಾಗಿ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯ ಜನಹಿತಕಾರಿಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಹಿತವನ್ನು ಬಯಸುವಂತಹ ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಿದ್ದಾರೆ. ಮಂಚುಗಳೇ, ಧನ್ಯವಾದಗಳು. ಸನ್ಮಾನ ಸ್ವೀಕಾರ ಮಾಡಿದಂತಹ ಸರ್ವರಿಗೆ ತುಂಬಿದ ಸಭಾಂಗಣದಿಂದ ಚಪ್ಪಾಳೆಗಳನ್ನು ತುಂಬಿ ಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮದ ಕಳೆ ಮತ್ತಷ್ಟು ವೃದ್ಧಿಯಾಗುತ್ತೆ. ನಮ್ಮ ಕಾರ್ಯಾವಧಿಯಲ್ಲಿ ಕೊಡಿ ಮಂತ್ರಗಳೇ.
ಕೆ ದಯಾನಂದ್ ಅವರು, ಶ್ರೀಮತಿ ಗೌರಮ್ಮನವರು ಹಾವನೂರು ವರದಿ ಸೇರಿದಂತೆ ಹಿಂದುಳಿದ ವರ್ಗಗಳ ಆಯೋಗಗಳ ವರದಿಗಳ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ವಂದನೆಗಳು. ಕುಮಾರ್ ಆರ್ ಅವರು ಅಮೆರಿಕದ ಪ್ರತಿಷ್ಠಿತ ಇದ್ದಾರೆ. ಅವರ ಸಾಧನೆಗೆ ನಮ್ಮ ಚಪಾಳಿಯ ಗೌರವ. ಕೋಟ್ರೇಶ್ ಅವರ ಚಿಂತನೆಗೆ, ಸಮಾಜಮುಖಿಯಾದ ಕಾರ್ಯಕ್ಕೆ ನಮ್ಮ ವಿಶೇಷ ಗೌರವ. ಬಸವರಾಜರವರು ಕೆಎಸ್ ಅಧಿಕಾರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಸೈಯದ್ ಮುಜಾಹಿದ್ ಚಿತ್ರ ಕಲಾವಿದರಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಬಿಸಿಎಂ ವಿದ್ಯಾರ್ಥಿ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಮಬಾಳುವೆಯ ಕಾರ್ಯ ಇಲ್ಲಿಂದಲೇ ಪ್ರಾರಂಭವಾಗಿದೆ. ಮಂತ್ರಿಗಳೇ, ಹಿರಿಯರಿಂದ ಹಿರಿಯರ ಶ್ರೇಯಸ್ಸಿಗಾಗಿ ಬೆಂಬಲದ ಬುನಾದಿ ಇದಾಗಿದೆ. ಡಾಕ್ಟರ್ ಮಹೇಶ್ ದಳಪತಿ ಅವರು ರಚಿಸಿರುವಂತಹ ಅಭಿನವ ಅರಸು ಶ್ರೀ ಸಿದ್ದರಾಮಯ್ಯನವರ ಬದುಕು ಮತ್ತು ರಾಜಕಾರಣದ ಸಂಗತಿಗಳನ್ನು ಒಳಗೊಂಡಿರುವಂತಹ ಅಭಿನವ ಅರಸು ಡಾಕ್ಟರ್ ಮಹೇಶ್ ದಳಪತಿ ಅವರು ರಚಿಸಿರುವಂತಹ ಪುಸ್ತಕ. ಈ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರಲ್ಲಿ ವಿನಮ್ರ ಮನವಿ. ರಾಜಕಾರಣದ ಕುರಿತಾದಂತಹ ಪುಸ್ತಕವಿದು. ಅಭಿನವ ಅರಸು ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರಿಂದ ಲೋಕಾರ್ಪಣೆಯಾಗುತ್ತಿದೆ. ಅಭಿನವ ಅರಸು ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಬದುಕು ಮತ್ತು ರಾಜಕಾರಣದ ಸಂಗತಿಗಳನ್ನು ಒಳಗೊಂಡಿದೆ ಅಭಿನವ ಅರಸು. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ
ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಮಾಜಿ ಮಂತ್ರಿಗಳು ಶಾಸಕರು ಆದಂತ ತನ್ವೀರ್ ಶೇಟ್ ಅವರ, ಹೆಗ್ಗಡದೇವರಕೋಟೆ ಶಾಸಕರಾದಂತ ಶ್ರೀ ಅನಿಲ್ ಚಿಕ್ಮಾದು ಅವರ, KR ನಗರ ಶಾಸಕರಾದಂತ ರವಿಶಂಕರ್ ಅವರ, ನಂಜನಗೂಡು ಶಾಸಕರಾದಂತ ದರ್ಶನ್ ಧ್ರುವನಾರಾಯಣ ಅವರ, ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ, ಮೈಸೂರು ಜಿಲ್ಲಾ BCM ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿಗಳ BCM ಹಾಸ್ಟೆಲ್ನಲ್ಲಿ ಓದಂತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತ ಶ್ರೀ ಶಿವಸ್ವಾಮಿ ಅವರ, ಗೌರವ ಅಧ್ಯಕ್ಷರಾದಂತ ರಾಮಯ್ಯ ಅವರ, ಇತರ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ, ಹಾಲಿ ವಿದ್ಯಾರ್ಥಿಗಳೇ, ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಮೈಸೂರು ಜಿಲ್ಲಾ BCM ಹಾಸ್ಟೆಲ್ಗಳಲ್ಲಿ ಓದಂತ ವಿದ್ಯಾರ್ಥಿಗಳ ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಆ ಸಂಘದ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅತ್ಯಂತ ಸಂತೋಷದಿಂದ ಈ ಸಂಘವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಿಸಲಿಕ್ಕೆ ಬಯಸ್ತಾರೆ. ಹಿಂದುಳಿದ ವರ್ಗಗಳು, ಜಾತಿಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಡ್ಡಾಯವಾಗಿ ಸಿಗಬೇಕು. ಕಡ್ಡಾಯವಾಗಿ ಸಿಗಬೇಕಾದ್ರೆ ವಿದ್ಯಾರ್ಥಿ ನಿಲಯಗಳು ಬೇಕಾಗ್ತವೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ತಾರತಮ್ಯ ಇದೆ, ಮತ್ತೆ ಜಾತಿ ವ್ಯವಸ್ಥೆ ಇದೆ. ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹಳ ಜನ, ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಈ ಜಾತಿ ವ್ಯವಸ್ಥೆಯಿಂದ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದ. ಜಾತಿ ವ್ಯವಸ್ಥೆ ಆರ್ಥಿಕ, ಸಾಮಾಜಿಕ ಅಸಮಾನತೆಗೆ ಕಾರಣ ಆಯಿತು. ಈ ಜಾತಿ ವ್ಯವಸ್ಥೆಯನ್ನ
ಮಾಡಿದವರು ದೇವರು ಮಾಡಲಿಲ್ಲ, ನಾವೇ ಮಾಡ್ಕೊಳ್ಳೋದು. ಪಟ್ಟಭದ್ರ ಹಿತಾಸಕ್ತರು ಈ ಜಾತಿ ವ್ಯವಸ್ಥೆಯನ್ನು ಮಾಡಿದ್ರು. ದೇವರು ಎಲ್ಲರೂ ಮನುಷ್ಯರಾಗಿರಿ, ಎಲ್ಲರೂ ಸಮಾನವಾಗಿರಿ ಅಂತಲೇ ಹೇಳೋದು. ಈ ಕರ್ಮ ಸಿದ್ಧಾಂತನ ಹುಟ್ಟಾಕ್ಬಿಟ್ರು ಬಹಳ ಜನ. ನೀನ್ ಯಾಕಪ್ಪ ವಿದ್ಯೆ ಇಲ್ಲ, ನಿನಗೆ ಬಟ್ಟೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ಶಿಕ್ಷಣ ಇಲ್ಲ, ವಸತಿ ಇಲ್ಲ ಅಂತ ಹೇಳಿದ್ರೆ, ಓ ಸ್ವಾಮಿ, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನ್ ಕರ್ಮ ಮಾಡಿದ್ದೋ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಈ ಫಲ ಆಗ್ತದೆ. ಅದನ್ನ ಬಲವಾಗಿ ಪ್ರತಿಪಾದನೆ ಮಾಡಿ ಜನರಲ್ಲಿ ಬೇರೂರು ಬಿಡಬೇಕು. ಅದರಿಂದ ಹೊರಗಡೆ ಬರಲೇಬಾರದು, ಆ ತರ ಮಾಡಕ್. ಆಮೇಲೆ ಇನ್ನೊಂದು ಮೌಢ್ಯ ಏನ್ ಬಿತ್ತಿದ್ರು ಅಂತಂದ್ರೆ, ನೀನ್ ಯಾಕೆ ಹೀಗಿದೀಯಾ, ಬಡತನದಲ್ಲಿದ್ದೀಯಾ, ಅನಕ್ಷರತೆಯಿಂದ ಕೂಡಿದೆ. ನಾವೇನ್ ಮಾಡೋದು ಸ್ವಾಮಿ, ನಮ್ಮ ಮನೇಲಿ ಬಂದ್ಬಿಟ್ಟವ್ರೆ ಅಂತ ಹೇಳಿ. ಹಣೆಲ್ ಬರೆದು ಬಿಟ್ಟಿದೆ. ಕರ್ಮ ಸಿದ್ಧಾಂತನೂ ಇಲ್ಲ, ಹಣೆಲ್ ಬರೆದಿರೋದು ಇಲ್ಲ. ಯಾರಿಗೆ ಅವಕಾಶಗಳು ಸಿಕ್ಕಿದ್ರು ಅವರೆಲ್ಲ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರಿಗೆ ಅವಕಾಶಗಳೇ ಸಿಕ್ಕಲಿಲ್ಲ ಅವರು ಎಲ್ಲ ಬಡವರಾದರು, ದಲಿತರಾದರು, ಹಿಂದುಳಿದವರಾದರು, ಎಲ್ಲ ಈ ರೀತಿಯಾಗಿ ಸಮಾಜದಲ್ಲಿ ಈ ತಾರತಮ್ಯ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಇದನ್ನ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ಇತಿಹಾಸ ಗೊತ್ತಿದ್ರು ಮಾತ್ರ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ತಿಳ್ಕೋಬೇಕಲ್ಲ ನಮ್ಮ ಹಣೆ ಬರಹ, ನಾವು ಮಾಡಿದ ಕರ್ಮ ಅಂತ ಕೂತ್ಕೊಂಡ್ರೆ. ಬಹಳ ಜನ ಇವತ್ತು ಕೂಡ ವಿದ್ಯಾವಂತರು ಈ ಮೌಢ್ಯಗಳನ್ನ ನಂಬ್ಕೊಂಡಿರ್ತಕ್ಕಂಥವ್ರೆ ಬಹಳ ಜನ ಇದ್ದಾರೆ. ಕರ್ಮ ಸಿದ್ಧಾಂತವನ್ನು ನಂಬ್ಕೊಂಡಿರ್ತಕ್ಕಂಥವ್ರೆ ಬಹಳ ಜನ ಇದ್ದಾರೆ. ಯಾವ ದೇವರು ಕೂಡ ಅಥವಾ ಯಾವುದೇ ಧರ್ಮ ಕೂಡ ಕರ್ಮ ಸಿದ್ಧಾಂತವನ್ನ, ಹಣೆ ಬರಹವನ್ನ ಬೆಂಬಲಿಸಲಿಕ್ಕೆ, ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣದಿಂದ ಶತಶತಮಾನಗಳ ಕಾಲ ಯಾರಿಗೆ ಅವಕಾಶ ಸಿಕ್ತು ಅವರೆಲ್ಲ ಮುಂದೆ ಬಂದರು. ಯಾರಿಗೆ ಅವಕಾಶ ಸಿಕ್ತು ಅವರಿದ್ದು. ಇದು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ದು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ವಿಚಾರ. ಎಲ್ಲರೂ ಸರಿಸಮಾನರಾಗಿ ಮನುಷ್ಯರಾಗಿ ಬಾಳ್ಬೇಕು. ಆಗ ಮಾತ್ರ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿಗೆ ಬಂತು. ಅದಕ್ಕೆ ಮೊದಲೇನೆ ಮೈಸೂರು ರಾಜ್ಯದಲ್ಲಿ ಆಗ ರಾಜಾಡಳಿತ ಇದ್ದಂತಹ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್
ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ 1918ನೇ ಇಸ್ವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.